ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬರೋ ಸಾಧ್ಯತೆ ಇದೆ. ಸ್ಥಳೀಯ ಶಾಸಕ ಮಹೇಶ್ ತೆಂಗಿನಕಾಯಿ ಮಾಹಿತಿ ನೀಡಿದ್ದಾರೆ. ಇವರಿಗೂ ಸಿಎಂ ಡಿಸಿಎಂ ಯಾರೂ ಫೋನ್ ಮಾಡಿಲ್ಲ. ಫಯಾಜ್ ಕುಟುಂಬಸ್ಥರನ್ನು ಬಂಧಿಸಬೇಕೆಂದು ಆಗ್ರಹಿಸಿದ ನೇಹಾ ತಂದೆ ನಿರಂಜನ್ ಹಿರೇಮಠ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕನ್ನಡಿಗರು ಬದುಕಿನ ಗ್ಯಾರಂಟಿ ಕಳ್ಕೊಂಡಿದ್ದಾರೆ. ತಮ್ಮದೇ ಪಕ್ಷದವರ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಸಿಎಂ ಮುಂದೆ ಬಂದಿಲ್ಲ. ನಟಿ ಹರ್ಷಿಕಾ ಪ್ರಕರಣವೂ ಪ್ರಸ್ತಾಪ. ಸರ್ಕಾರದ ವಿರುದ್ಧ ಹರಿಹಾಯ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಮುಸ್ಲಿಂ ಗೂಂಡಾಗಳ ಪರ ಈ ಸರ್ಕಾರ ನಿಂತಿದೆ. ಹಿಂದೂಗಳನ್ನು ತೃತೀಯ ದರ್ಜೆ ನಾಗರಿಕರಂತೆ ನೋಡಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಕಿಡಿ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ. ಪೋಷಕರನ್ನ ಭೇಟಿಯಾದ ಹಾನಗಲ್ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಮಾನೆ. ವಿಜಯ್ ಸಂಕೇಶ್ವರ್ರಿಂದಲೂ ಕುಟುಂಬಸ್ಥರಿಗೆ ಸಾಂತ್ವನ. ನೀಚ ಕೆಲಸ ಮಾಡೋದ್ರಲ್ಲಿ ಕಾಂಗ್ರೆಸ್ನವರು ನಿಸ್ಸೀಮರು. ನೇಹಾ ಹತ್ಯೆ ಪ್ರಕರಣದಲ್ಲಿ ದುರಹಂಕಾರದ ಹೇಳಿಕೆಗಳನ್ನು ಯಾರೂ ಸಹಿಸಲ್ಲ. ಫೋಟೋ ವೈರಲ್ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿ. ನೇಹಾ ಕೊಲೆ ಕೇಸ್ ದಿಕ್ಕು ತಪ್ಪಿಸೋಕೆ ಯತ್ನ. ಇನ್ಸ್ಟಾಗ್ರಾಂನಲ್ಲಿ ನೇಹಾ ಫಯಾಜ್ ಟ್ರೂ ಲವ್ ಹೆಸರಿನ ಹೊಸ ಅಕೌಂಟ್. ಫೋಟೋ ವೈರಲ್. ಕಿಡಿಗೇಡಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಹಿಂದೂ ಕಾರ್ಯಕರ್ತರು. ನೇಹಾ ಹತ್ಯೆಯಲ್ಲಿ ಜಾತಿ ಮತವಿಲ್ಲ. ಪ್ರಕರಣದಿಂದ ನಮಗೂ ನೋವಾಗಿದೆ. ನಾಳೆ ಮುಸ್ಲಿಂ ಸಮುದಾಯದಿಂದ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ. ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಆರೋಪಿಗೆ ಶಿಕ್ಷೆಗೆ ಆಗ್ರಹ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಣ್ಮಕ್ಳು ಮತಾಂತರ. ಅತ್ಯಾಚಾರಿಗಳಾಗಿ ದೂರು ಕೊಡಲು ಹೋದರೆ ಧಮಕಿ ಹಾಕ್ತಾರೆ. ಕಿರುಕುಳಗಳು ಹೆಚ್ಚಾಗಿವೆ. ಅದಕ್ಕೆ ಡಿಕೆ ಶಿವಕುಮಾರ್ ಕಾಲ್ ಹಿಡಿದಿದ್ದೆ. ಮತ್ತೆ ಹೋಗಿ ಕೇಳ್ತೀನಿ ಎಂದ ಮಾಜಿ ಸಚಿವ ಮುನಿರತ್ನ. ಕರ್ನಾಟಕದ ಮೇಲೆ ಉದ್ದೇಶಪೂರ್ವಕವಾಗಿ ಪ್ರಧಾನಿಯ ಹಾಗೆ ನಾವು ಅಭಿವೃದ್ಧಿ ಸಮೃದ್ಧಿಗೆ ಒತ್ತು ಕೊಡ್ತೇವೆ. ಮೋದಿ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಚೊಂಬು ಕೊಟ್ಟಿದೆ. ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ಮಾಡಿ ಹರಿಹಾಯ್ದ ರಣದೀಪ್ ಸುರ್ಜೇವಾಲಾ. ವಿಧಾನಸಭೆ ವೇಳೆ ಪೇಸಿಎಂ, ಈಗ ಚೊಂಬು ಕ್ಯಾಂಪೇನ್. ಕಾಂಗ್ರೆಸ್ ರಣತಂತ್ರದಿಂದ ಬಿಜೆಪಿಗೆ ಟೆನ್ಷನ್. ಪ್ರಚಾರಕ್ಕೆ ರಾಷ್ಟ್ರೀಯ ನಾಯಕರು ಬಂದಾಗಲೆಲ್ಲ ಚೊಂಬು ಪ್ರತಿಭಟನೆ ಬಿಸಿ ತಟ್ಟೋ ಆತಂಕ. ಚುನಾವಣೆ ಬಳಿಕ ಕಾಂಗ್ರೆಸ್ಗೆ ಚೊಂಬು ಹಿಡಿದುಕೊಂಡು ಹೋಗುವ ಸ್ಥಿತಿ ಬರುತ್ತೆ. ಕಾಂಗ್ರೆಸ್ ಜಾಹೀರಾತು ಹೇಳಿಕೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಮೋದಿಗೆ ಚೊಂಬು ತೋರಿಸಿದ ಕೈ ನಾಯಕರ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ. ನಿನ್ನೆ ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ರಣಕಹಳೆ. ಡಿಕೆ ಬ್ರದರ್ಸ್ ಭದ್ರಕೋಟೆಯನ್ನ ಛಿದ್ರ ಮಾಡಲು ನರೇಂದ್ರ ಮೋದಿ ತಂತ್ರ. ಹೆಸರು ಹೇಳದೆ ಡಿಕೆಶಿ, ಡಿಕೆ ಸುರೇಶ್ಗೆ ನಮೋ ಟಾಪ್. ಡಿಕೆ ಸುರೇಶ್ ಪರ ನಿನ್ನೆ ಪ್ರಚಾರ ನಡೆಸಬೇಕಿದ್ದ ಚಾಲೆಂಜಿಂಗ್ ಸ್ಟಾರ್ ಕೊನೆ ಕ್ಷಣದಲ್ಲಿ ರೋಡ್ ಶೋನಿಂದ ಗೈರಾದ್ರ ನಟ ದರ್ಶನ್. ನಿನ್ನೆ ಬೆಂಗಳೂರಿಗೆ ಮೋದಿ ಬಂದಿದ್ದಕ್ಕೆ ದರ್ಶನ್ ಮೇಲೆ ಒತ್ತಡ ಹೇರಿದ್ರ ನಾಯಕರು. ಕೂಡಲೇ ಅಕ್ರಮ ಮರಳು ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕು. ಸಚಿವರು ಕುಮ್ಮಕ್ಕು ಕೊಡೋದು ನಿಲ್ಲಿಸಬೇಕು. ಇಲ್ಲದಿದ್ರೆ ಈಗ ಟ್ರೇಲರ್, ಮುಂದೆ ಸಿನಿಮಾ ತೋರಿಸ್ತೀವಿ. ಸಚಿವ ಎಸ್ ಮಲ್ಲಿಕಾರ್ಜುನ್ಗೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಶಾಸಕ ಬಿಪಿ ಹರೀಶ್. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಬಹಿಷ್ಕಾರದಂಥ ಅಮಾನವೀಯತೆ ಜೀವಂತ. ಮೃತ ವ್ಯಕ್ತಿಯ ಅಂತ್ಯಕ್ರಿಯೆಗೂ ಅವಕಾಶ ಕೊಡದ ಜನ. ಶವವನ್ನ ಡಿಸಿ ಕಚೇರಿಗೆ ಕೊಂಡೊಯ್ಯಲು ಮುಂದಾಗಿದ್ದ ಕುಟುಂಬಸ್ಥರು. ಎಚ್ಚೆತ್ತ ಅಧಿಕಾರಿಗಳ ಮಧ್ಯಪ್ರವೇಶ, ಕಡೆಗೆ ಅಂತ್ಯಕ್ರಿಯೆ. 2 ಮಕ್ಕಳ ತಾಯಿಯನ್ನ ಮತಾಂತರಕ್ಕೆ ಪೀಡಿಸಿದ ಕೇಸ್ ಬೆಳಕಿಗೆ. ಸವದತ್ತಿಯ ಮುನವಳ್ಳಿಯಲ್ಲಿ ಘಟನೆ. ಆರಿಫ್ ಬೇಪಾರಿ ಮತ್ತು ಸಂಗಡಿಗರ ವಿರುದ್ಧ ಆರೋಪ. ಆರೋಪಿಗಳನ್ನು ಬಂಧಿಸಿ ನ್ಯಾಯಕ್ಕಾಗಿ ಸಂತ್ರಸ್ತೆ ಆಗ್ರಹ. ಹರ್ಷಿಕಾ ಪೂಣಚ್ಚ ದಂಪತಿ ಮೇಲೆ ಹಲ್ಲೆ ಪ್ರಕರಣ.
ಪುಂಡರಿಗಾಗಿ ಹುಡುಕಾಟ ನಡೆಸುತ್ತಿರುವ ಫ್ರೇಜರ್ ಟೌನ್ ಪೊಲೀಸರು ಘಟನೆ ನಡೆದ ಪ್ರದೇಶದಲ್ಲಿರುವ ಸಿಸಿಟಿವಿ ದೃಶ್ಯ ಪರಿಶೀಲನೆ. ಪ್ರೀತಿಗೆ ನಿರಾಕರಣೆ, ಮನೆಗೆ ನುಗ್ಗಿ ಪೋಷಕರ ಮೇಲೆ ಹಲ್ಲೆ. ಮಗಳನ್ನ ಊರಿಗೆ ಕಳಿಸಿದ್ದ ಪಾಲಕರ ಮೇಲೆ ಪ್ರಣವ್ ಎಂಬ ಯುವಕನಿಂದ ಥಳಿತ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ RH ಕ್ಯಾಂಪ್ 3ರಲ್ಲಿ ಘಟನೆ. ಬೆಂಗಳೂರಿನ ಜಿಗಣಿಯ ಪ್ಲಾಸ್ಟಿಕ್ ಪೈಪ್ ತಯಾರಿಕಾ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಪೈಪ್ಗಳು. ಅಗ್ನಿಶಾಮಕ ದಳ ವಾಹನದಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿ. ಕಟೀಲು ದುರ್ಗಾ ಪರಮೇಶ್ವರಿ ದೇವಿಗೆ ತೂಟೆದಾರ ಸೇವೆ. ದುಷ್ಟಶಕ್ತಿಗಳನ್ನು ಸಂಹರಿಸಿದ ಆಕೆಯ ಸಂತೃಪ್ತಿಪಡಿಸಲು ಬೆಂಕಿಯಾಟ. ತೂಟೆದಾರ ಸೇವೆ ಕಣ್ತುಂಬಿಕೊಂಡ ಸಾವಿರಾರು ಭಕ್ತರು. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು RCB ಕೋಲ್ಕತ್ತಾ ಮುಖಾಮುಖಿ. ಸತತ ಸೋಲಿಂದ ಹೊರಬರಲು ಫಾಫ್ ಪಡೆಯ ಕಸರತ್ತು. ಗೆಲುವಿನ ಓಟ ಮುಂದುವರಿಸಲು ಶ್ರೇಯಸ್ ಅಯ್ಯರ್ ಪಡೆ ದಾಪುಗಾಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.